ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಮತ್ತೆ ಪುಂಡಾಟಕ್ಕೆ ಈಗ ಮತ್ತೆ ಕಾಣಿಸ್ತಾ ಇರುವಂತದ್ದು. ಅತಿ ವೇಗದ ಚಾಲನೆ, ಸೈಲೆನ್ಸರ್ ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದವನ್ನ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರಿನಿಂದ ಪುಂಡಾಟ ಮಾಡಲಾಗ್ತಾ ಇದೆ. ಕಾರನ್ನ ಅತಿ ವೇಗವಾಗಿ ಚಾಲನೆ ಮಾಡಿರುವಂತ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. KA05 NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಪುಂಡಾಟ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಪುಂಡಾಟ ಮಾಡಿರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಈಗ ವಿಡಿಯೋವನ್ನ ಆಧರಿಸಿ ಪೊಲೀಸರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಕೇಸ್ ದಾಖಲಿಸಿ ನಂತರ ತನಿಖೆ ನಡೆಸಲಿದ್ದಾರೆ ಪೊಲೀಸರು. ಯಾವಾಗ ಕಾರು ಓಡಿಸ್ತಾ ಇದ್ರು, ಕಾರಿನಲ್ಲಿ ಯಾರು ಇದ್ರು ಅನ್ನುವಂಥ ತನಿಖೆ ನಡೀತಾ ಇದೆ. ಕಾರ್ ಡ್ರೈವರ್ ಇದ್ರ, ರಿಕ್ಕಿ ಇದ್ರ ಅನ್ನುವಂಥ ವಿಷಯಗಳ ಬಗ್ಗೆ ಕೂಡ ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಕಾರ್ ಯಾರು ಓಡಿಸ್ತಾ ಇದ್ರು, ಕಾರ್ ಚಲಾವಣೆ ಯಾರು ಮಾಡ್ತಾ ಇದ್ರು ಅನ್ನೋದನ್ನ ಪತ್ತೆ ಹಚ್ಚಿ ಅದಾದ ಬಳಿಕ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಳೆದ ಮಾರ್ಚ್ 21ರಂದು ಕೂಡ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ಇದೇ ಕಾರು ಕಾಣಿಸಿಕೊಂಡಿತ್ತು. ಈಗ ಇದೇ ಕಾರಿನಲ್ಲಿ ಮತ್ತೆ ಈ ರೀತಿಯಾಗಿ ಪುಂಡಾಟ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಾರಿನಲ್ಲಿ ಕರ್ಕಶವಾಗಿ ಶಬ್ದ ಮಾಡಿಕೊಂಡು ಸೈಲೆನ್ಸರ್ ನಲ್ಲಿ ಬೆಂಕಿ ಉಗುಳಿಸ್ತಾ ವೇಗವಾಗಿ ಓಡಿಸಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋ ಆಧರಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. KA05 NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರು, ಇದು ರಿಕ್ಕಿ ರೈ ಒಡೆತನದ ಕಾರು. ಹಾಗಾಗಿ ಇದರ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ಹಿಂದೆ ಕಳೆದ ಮಾರ್ಚ್ 21ರಂದು ಕೂಡ ಇದೇ ಕಾರಿನಲ್ಲಿ ಡ್ರಿಫ್ಟಿಂಗ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆದಿತ್ತು. ಇದೇ ಕಾರಿನಲ್ಲಿ ಕುಂಬ್ಳೆ ಸರ್ಕಲ್ ಕಬ್ಬನ್ ರಸ್ತೆಯಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಿತ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅದೇ ಕಾರು ವೈರಲ್ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಇಲ್ಲಿ ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರಿನ ಒಂದು ವಿಡಿಯೋ ಈಗ ಬಾರಿ ವೈರಲ್ ಆಗ್ತಾ ಇದೆ. ಇದರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಯಾರು ಓಡಿಸ್ತಾ ಇದ್ರು, ಯಾರೆಲ್ಲ ಕಾರ್ನಲ್ಲಿ ಇದ್ರು ಅನ್ನುವಂಥದ್ದೇನಾದ್ರು? ಸುನಿಲ್, ಕಳೆದ ಬಾರಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರಿಕ್ಕಿ ರೈ ಏನಿದಾರಲ್ಲ, ಅವರು ಕಾರ್ ಡ್ರಿಫ್ಟಿಂಗ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸದ್ದು ಕೂಡ ಆಗಿತ್ತು. ಆ ಕಾರನ್ನು ಕೂಡ ಸೀಸ್ ಮಾಡಲಾಗಿತ್ತು. ಅದಾದ್ಮೇಲೆ ರಿಕ್ಕಿ ರೈಗೆ ಬೇಲ್ ಕೂಡ ಸಿಕ್ಕಿತ್ತು. ಆ ಸಂದರ್ಭದಲ್ಲೂ ಕೂಡ ರಿಕ್ಕಿ ರೈ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಅವರ ಲ್ಯಾಂಬೋರ್ಗಿನಿ ಕಾರ್ ಏನಿದೆ ಅದರ ಒಂದು ಡ್ರಿಫ್ಟಿಂಗ್ ಮಾಡಿದಿಂದಾಗಿ ಆ ರೋಡ್ ನಲ್ಲೇ ದೊಡ್ಡ ಮಟ್ಟದ ಮಾರ್ಕ್ ಕೂಡ ಮೂಡಿತ್ತು. ಆದ್ರೆ ಅವರಿಗೆ ಫೈನ್ ಅನ್ನ ಪಾವತಿ ಮಾಡಿಸ್ಕೊಂಡು ಕಾರನ್ನು ಕೂಡ ಬಿಟ್ಟು ಕಳಿಸಲಾಗಿತ್ತು. ಇಷ್ಟಾದ್ರೂ ಕೂಡ ರಿಕ್ಕಿ ರೈ ಪುತ್ರ ಏನು ಇದ್ದಾರೆ, ಅವರ ಒಂದು ಕಾರು ಮತ್ತೊಮ್ಮೆ ಈಗ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರುವಂತದ್ದು. ಅಂದ್ರೆ ಅತಿ ವೇಗದ ಚಾಲನೆ ಮತ್ತು ಸೈಲೆನ್ಸರ್ ನಲ್ಲಿ ಈ ಬೆಂಕಿಯನ್ನ ಹೊರಗಡೆ ಕಲಿಸಿ ಅದಾದ್ಮೇಲೆ ಕರ್ಕಶ ಶಬ್ದವನ್ನ ಮಾಡಿರುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು ಏರ್ಪೋರ್ಟ್ ರೋಡ್ ನಲ್ಲಿ ಏನು ಕಾರ್ನಲ್ಲಿ ಅತಿ ವೇಗವಾಗಿ ಆ ಕಾರ್ನ ಚಾಲನೆ ಮಾಡಿರುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಲ್ಯಾಂಬೋರ್ಗಿನಿ ನಂಬರ್ ಕೂಡ ಸಾಕಷ್ಟು ಎದ್ದು ಕಾಣ್ತಾ ಇರುವಂತದ್ದು. ಅದರಲ್ಲೂ KA05 ಮತ್ತು NR 0009 ನಂಬರ್ನ ಕಾರ್ ಇದು. ಅದು ರಿಕ್ಕಿ ರೈ ಒಡೆತನದ ಕಾರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದೇ ಕಾರಿನಿಂದ ಈಗ ಪುಂಡಾಟವನ್ನ ಮಾಡಲಾಗಿದೆ. ಮೊದಲಿಗೆ ಕೇಸ್ ದಾಖಲಿಸಿ ನಂತರ ತನಿಖೆ ನಡೆಸ್ತಾರೆ ಈಗ ಪೊಲೀಸರು. ಯಾಕಂತಂದ್ರೆ ವಿಡಿಯೋವನ್ನ ಪರಿಶೀಲಿಸಬೇಕಾಗತ್ತೆ, ಯಾರು ಕಾರ್ ಓಡಿಸ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಯಾಕಂತಂದ್ರೆ ಕಳೆದ ಬಾರಿ ನಾನು ಕಾರ್ನಲ್ಲಿ ಇರ್ಲೇ ಇಲ್ಲ ಅನ್ನೋ ಒಂದು ಆಂಗಲ್ ರಿಕ್ಕಿ ರೈ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈಗ ಅದನ್ನ ಹೊರತುಪಡಿಸಿದ್ರೆ ಈಗ ಸದ್ಯಕ್ಕೆ ಇಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪದೇ ಪದೇ ಈ ರೀತಿಯಾದಂತಹ ರೂಲ್ಸ್ ಯಾಕೆ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ಅಲ್ಲಿ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯ CCTV ಪರಿಶೀಲನೆ ಆಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ವೇಳೆ ಯಾರು ಸಾಕಷ್ಟು ಈ ಒಂದು ಕಾರಣ ಈ ರೀತಿ ಓಡಿಸಿದ್ದಾರೆ ಅನ್ನೋದು ಪರಿಶೀಲನೆ ಕೂಡ ನಡೀತಾ ಇರೋದು. ಯಾಕಂತಂದ್ರೆ ಕಳೆದ ಬಾರಿ
ಈ ಒಂದು ಕಾರ್ ಡ್ರಿಫ್ಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ ಓಡಿಸಿ ಈ ಚಾಲಕನ ನೈಪುಣ್ಯತೆಯನ್ನ ನಾವು ಒಪ್ಪಬೇಕು ಅನ್ನೋದ್ರಲ್ಲಿ ವಕೀಲರೊಬ್ರು ಕೂಡ ಹೇಳಿರ್ತಾರೆ. ಹೀಗಾಗಿ ಇದು ಸಾಕಷ್ಟು ವೈರಲ್ ಕೂಡ ಆಗಿತ್ತು, ಹಾಸ್ಯಾಸ್ಪದ ಕೂಡ ಆಗಿತ್ತು. ಸದ್ಯಕ್ಕೆ ಅದನ್ನ ಮುಂದಿಟ್ಕೊಂಡು ನೋಡೋದಾದ್ರೆ ಈಗ ಮತ್ತೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಇದಕ್ಕೆ ಏನ್ ಸಬೂಬ್ ಕೊಡ್ತಾರೆ ಮತ್ತು ಅತಿ ವೇಗದ ಚಾಲನೆ ಆಗಿರ್ಬೋದು, ಸೈಲೆನ್ಸರ್ ಮಾಡಿಫೈ ಆಗಿರ್ಬೋದು, ಕರ್ಕಶ ಶಬ್ದ ಆಗಿರ್ಬೋದು, ಬೆಂಕಿ ಉಗುಳೋದಾಗಿರ್ಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಈ ಕಾನೂನು ಬಾಹ್ಯವಾಗತ್ತೆ. ಕರ್ನಾಟಕ ಮೋಟಾರ್ ವಾಹನ ಕಾಯ್ದೆ 1988ರಲ್ಲಿ ಏನು ಮೋಟಾರ್ ವಾಹನ ಕಾಯ್ದೆ ಮಾಡಲಾಗಿತ್ತು, ಅದರ ಅಡಿಯಲ್ಲಿ ಈಗ ಕೇಸ್ ಕೂಡ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈ ರಿಕ್ಕಿ ರೈ ಅವರ ಕಾರಿನ ಒಂದು ಈ ಕಿರಿಕಿರಿ ಏನಿದೆ ಅದು ಪದೇ ಪದೇ ಆಗ್ತಾ ಇರುವಂತದ್ದು ವಿಡಿಯೋದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ವೈರಲ್ ಆಗ್ತಾ ಇದೆ ಅಂತಂದ್ರೆ ಇವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನಾದ್ರೂ ಕೂಡ ಪೊಲೀಸರು ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸುನಿಧಿ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.